ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುರುಗಳೇ, ಇವತ್ತು ನೀವು ಬಂದಿದ್ದು ನಿಜವಾಗ್ಲೂ ನಮ್ಮ ಪುಣ್ಯ. ಹಾಗೆ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು. ಅಗತ್ಯವಾಗಿ ಅದೇನು ಅಂತ ಹೇಳಿ ಅಮ್ಮ. ಗುರುಗಳೇ, ನೀವು ಆಗ್ಲೇ ಈ ವರ್ಷದ ಆಗು ಹೋಗುಗಳ ಬಗ್ಗೆ ತಿಳಿಸ್ಕೊಟ್ರಿ. ಅದೇ ರೀತಿ ನಮ್ಮ ಮನೆಯವ್ರ ಬಗ್ಗೆ, ಅವ್ರ ಉಳಿತು ಕೆಡಕುಗಳ ಬಗ್ಗೆನೂ ಸ್ವಲ್ಪ ಹೇಳಿ. ಹಾಗೆ ನಮ್ಮ ಮನೆಯವ್ರ ಎಲ್ರೂ ಜಾತಕನೂ ನೋಡಿ ಸ್ವಲ್ಪ ಹೇಳ್ಬೋದಾ? ಏನ್ ಮಾಮ್ ಇದು? ಭೂಮಿಕಾ, ಜಾತಕ ಎಲ್ಲ ಯಾಕೆ ತೋರಿಸ್ಬೇಕು? ಮನೆ ಥರ ತೋರಿಸಿದೀವಿ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದಾರಲ್ಲ, ಸುಮ್ಮನೆ ಗುರುಗಳಿಗೆ ಯಾಕೆ ತೊಂದರೆ? ಹೌದು ಭೂಮಿಕಾ, ಜಾತಕನ ಪದೇ ಪದೇ ಯಾಕೆ ತೋರಿಸೋದು? ಎಷ್ಟು ಸಲ ತೋರಿಸಿದ್ರು ವ್ಯತ್ಯಾಸ ಆಗಲ್ವಲ್ಲ? ಅಯ್ಯೋ ಅತ್ತೆ, ನಿಮ್ಗೆ ಇವ್ರ ಬಗ್ಗೆ ಗೊತ್ತಿಲ್ಲ. ಇವ್ರು ಎಲ್ಲರ ತರ ಅಲ್ಲ, ತುಂಬಾನೇ ವಿಶೇಷವಾದ ಶಕ್ತಿ ಇರೋರು, ಸಾತ್ವಿಕರು. ನಮ್ಮ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ಹಾಗೆ ಕಣ್ಣಿಗೆ ಕಟ್ಟದಾಗ ಹೇಳ್ತಾರೆ. ನಮ್ಮ ತಂದೆಗೆ ಇವ್ರಂದ್ರೆ ತುಂಬಾನೇ ಗೌರವ, ನಂಬಿಕೆ. ಅಂದ್ರೆ ಇವ್ರನ್ನ ನಮ್ಮ ಗುರುಗಳು ಕಳ್ಸಿಲ್ವಾ? ಇವಳು ಕರ್ಕೊಂಡು ಬಂದಿದ್ದ? ಗೌತಮ್ ಅವರೇ, ನಿಮಗೇನಾದ್ರೂ ಕೇಳಬೇಕು ಅಂತಿದ್ರೆ ಗುರುಗಳ ಹತ್ರ ಕೇಳಿ. ಅವ್ರ ಹತ್ರ ಎಲ್ಲದಕ್ಕೂ ಉತ್ತರ ಇರುತ್ತೆ. ಅವ್ರು ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಇನ್ಫ್ಯಾಕ್ಟ್ ನೀವು ಬಾಯಿ ಬಿಟ್ಟು ಕೇಳೋ ಅವಶ್ಯಕತೆನೂ ಇಲ್ಲ. ಗುರುಗಳು ನಿಮ್ಮನ್ನ ನೋಡಿನೇ ನಿಮ್ ಬಗ್ಗೆ ಎಲ್ಲಾನು ಹೇಳ್ತಾರೆ. ಗುರುಗಳೇ, ನಿಮ್ಮಲ್ಲಿ ಚಿಂತೆ ಮನೆ ಮಾಡಿದೆ. ಅದು ಅಂತಿಂತ ಚಿಂತೆ ಅಲ್ಲ, ಚೀತೆ ಅಂತ ಚಿಂತೆ. ಅದು ನಿಮ್ಮ ನೆಮ್ಮದಿನ, ಮನಃಶಾಂತಿನ ಸುಟ್ಟು ಬೂದಿ ಮಾಡ್ತಾ ಇದೆ. ಪ್ರೀತಿನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ನಿಮಗೆ. ನಿಮ್ಮವರು ನಿಮ್ಮಿಂದ ಎಲ್ಲಿ ದೂರ ಆಗ್ಬಿಡ್ತಾರೋ ಅನ್ನೋ ಭಯ ನಿಮಗೆ. ನಾವು ತಿಳ್ಕೊಂಡಿರೋದು ಇಷ್ಟೇ, ಇಷ್ಟು ಸೂಜಿ ಮನೆಯಷ್ಟು. ತಿಳ್ಕೋಬೇಕಾಗಿರೋದು ಬ್ರಹ್ಮಾಂಡದಷ್ಟಿದೆ. ಇಲ್ಲಿ ಎಷ್ಟೋ ಸುಳ್ಳುಗಳು ಸತ್ಯದ ಮುಖವಾಡ ಹಾಕ್ಕೊಂಡಿದೆ. ಮೋಸ ಅನ್ನೋದು ತಾನು ಪ್ರಾಮಾಣಿಕ ಅನ್ನೋ ಸೋಗ ಹಾಕ್ಕೊಂಡು ಚಲಾವಣೆಯಲ್ಲಿದೆ. ಕಣ್ಣಲ್ಲಿ ಕಂಡಿದ್ದನ್ನ, ಕಿವಿಯಲ್ಲಿ ಕೇಳಿದ್ದನ್ನ ಬುದ್ಧಿಯನ್ನು ಜರಡಿ ಹಿಡಿದು ನೋಡು. ಆಗ್ಲೇ ಸುಳ್ಳು ಪಳ್ಳು ಎಲ್ಲ ಸೋಸೋಗಿ ಸತ್ಯ ಅನ್ನೋ ಗಟ್ಟಿ ಕಾಳು ಒಡೆಯೋದು. ಸತ್ಯ ಯಾವಾಗಲೂ ಕುರೂಪಿ, ಅದು ಯಾರಿಗೂ ಇಷ್ಟ ಆಗೋದಿಲ್ಲ. ಆದರೆ ಒಂದು ಮಾತನ್ನ ನೆನಪಿಟ್ಕೋ, ಕುರೂಪಿ ಅನ್ನೋ ಸತ್ಯದ ಹಿಂದೆ ಹೋದ್ರೆ ಬದುಕು ಸುಂದರವಾಗಿರುತ್ತೆ. ಅದೇ ಸುಂದರವಾಗಿರೋ ಸುಳ್ಳಿನ ಹಿಂದೆ ಹೋದರೆ ಬದುಕೇ ಕುರೂಪಿ ಆಗ್ಬಿಡುತ್ತೆ. ನಿನಗೆ ಯಾವುದು ಬೇಕು ಅಂತ ನೀನೇ ನಿರ್ಧಾರ ಮಾಡು. ಗುಂಡು, ಗುರುಗಳು ಹೇಳ್ತಾ ಇರೋದು ಸರಿ ಕಣೋ. ಮರಕ್ಕಿಂತ ಮರ ದೊಡ್ಡದಾಗಿರುತ್ತೆ. ಇನ್ನೊಂದ್ಸಲ ಜಾತಕ ತೋರಿಸೋದ್ರಲ್ಲಿ ತಪ್ಪೇನು? ಭೂಮಿಕಾ, ಹೋಗಮ್ಮ ಜಾತಕ ತಗೊಂಡ್ ಬಾ. ಅಜ್ಜ, ಗುರುಗಳೇ, ಅದ್ಗೆ ಜಾತಕ ತರೋಷ್ಟರಲ್ಲಿ ನನ್ನ ಬಗ್ಗೆ ಏನಾದರೂ ಹೇಳ್ಬೋದಾ ಗುರುಗಳೇ? ಅನುಮಾನ ಜಾಸ್ತಿ ಆಗ್ತಿದೆ, ಪ್ರೀತಿ ಕಾಣೆ ಆಗ್ತಿದೆ.
ನನಗೆ ಅರ್ಥ ಆಗಲಿಲ್ಲ ಗುರುಗಳೇ. ನಿಮ್ಮ ಹೆಂಡತಿಗೆ ನಿಮ್ಮ ವಿಷಯದಲ್ಲಿ ಅನುಮಾನ ಜಾಸ್ತಿ ಆಗ್ತಿದೆ. ಆ ಅನುಮಾನನೇ ಎಲ್ಲ ಜಗಳಕ್ಕೂ ಕಾರಣ ಆಗ್ತಿದೆ. ಸಾಕಾ ಇಲ್ಲ ಇನ್ನೂ ಏನಾದರೂ ಹೇಳಬೇಕಾ? ಬೇಡ ಗುರುಗಳೇ, ಇಷ್ಟು ಸಾಕು, ಇನ್ನೇನು ಹೇಳೋದು ಬೇಕಾಗಿಲ್ಲ. ಮಾ ಏನ್ ಮಾಡೋದು ಈಗ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ತಮಗೆ ಅಪಾಯ ಇದೆ ಅನ್ನೋದು ಭೂಮಿಕಾ ಅವ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಏನು ಜೀವ, ಏನೋ ಅರ್ಜೆಂಟು ಎಮರ್ಜೆನ್ಸಿ ಅಂತ ಅಂದೆ? ಅದು ಯಾವುದಾದ್ರೂ ಜಾಬ್ ಓಪನಿಂಗ್ಸ್ ಇದೆಯಾ ನಿನ್ಗೆ ಗೊತ್ತಿರೋ ಸರ್ಕಲ್ನಲ್ಲಿ? ಇದೊಳ್ಳೆ ಬರಗಾಲದಲ್ಲಿ ಮಳೆ ಬರುತ್ತಾ ಅನ್ನಂಗೆ ಆಯಿತು. ಎಲ್ಲೋ ಮಗ ಜಾಬ್ ಓಪನಿಂಗ್ಸ್, ಎಲ್ಲ ಕಡೆ ರಿಸೆಷನ್ ಆಗಿ ಗುಂಗ್ತಾ ಇದೆ. ಸಿಚುವೇಶನ್ ತೀರಾ ಹೋಪ್ಲೆಸ್ ಆಗಿದೆ. ಹೌದಾ? ಮಾರ್ಕೆಟ್ ಅಷ್ಟೊಂದು ಡೌನ್ ಇದೆಯಾ? ತುಂಬಾ ಡೌನ್ ಇದೆ ಕಣವು. ಎಲ್ಲ ಕಡೆ ಲೇ ಆಫ್ಸು, ಯಾರಿಗೆ ಯಾವಾಗ ಪಿಂಕ್ ಸ್ಲಿಪ್ ಸಿಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಮಾರ್ಕೆಟ್ ಅಷ್ಟು ಡೌನ್ ಆಗಿದೆ ಕಣೋ. ಅದಲ್ಲದೆ ಫಿನಾನ್ಷಿಯಲ್ ಇಯರ್ ಬೇರೆ. ಇಂಥ ಟೈಮಲ್ಲಿ ಎಲ್ಲೋ ಓಪನಿಂಗ್ ಇರುತ್ತೆ. ಸ್ವಲ್ಪ ದಿನ ಸೈಕಲ್ ಹೊಡಿಬೇಕಷ್ಟೇ. ಎಷ್ಟು ದಿನ ಅಂತ ಖಾಲಿ ಕೂರೋದಕ್ಕಾಗತ್ತಾ? ಹೋಮ್ ಲೋನ್ ಇದೆ, ಕೆಲಸ ಯಾವಾಗಲೂ ಇರುತ್ತೆ ಅಂದ್ಕೊಂಡು ಲೋನ್ ತೊಗೊಂಡು ಈಗ ನೋಡಿದ್ರೆ ಹೀಗೆ ತುಂಬ ಕಷ್ಟ ಆಗುತ್ತೆ. ಯಾವುದಕ್ಕೆ ಹೇಗೆ ದುಡ್ಡು ಹೊಂದಿಸೋದು ಅಂತಲೇ ಗೊತ್ತಾಗ್ತಾ ಇದೆ. ಪ್ರಮೋಷನ್ ಸಿಗುತ್ತೆ, ಸ್ಯಾಲ್ರಿ ಹೈಕ್ ಆಗುತ್ತೆ. ಆದಷ್ಟು ಬೇಗ ಹೋಮ್ ಲೋನಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಮನೇಲಿ ಹೇಳಿದೆ. ಕೇಳಿ ಅವರು ತುಂಬ ಖುಷಿಪಟ್ಟರು. ಈಗ ನೋಡ್ರೆ ನನ್ನ ಪರಿಸ್ಥಿತಿ ಹೀಗೆ. ಅದನ್ನು ಅವ್ರಿಗೆ ಹೇಗೆ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ನೀನು ಒದ್ದಾಟ ನಂಗೆ ಅರ್ಥ ಆಗುತ್ತೆ ಕಣೋ. ಹಾಗಂತ ಎಷ್ಟು ದಿನ ಅಂತ ಈ ವಿಷಯ ಮುಚ್ಚಿಡ್ತೀಯಾ? ನೋಡೋ ಮಗ, ಲಾಸ್ಟ್ ಮಂತ್ ವರ್ಲ್ಡ್ ವೈಡ್ 30,000 ಎಂಪ್ಲಾಯೀಸ್ ಕೆಲಸ ಕಳ್ಕೊಂಡಿದೆ. ಕೆಲಸ ಕಳ್ಕೊಳ್ಳೋದೊಂದು ಕ್ರೈಮ್ ಏನೋ ಮಗ, ಅದನ್ನು ಹೇಳೋದಕ್ಕೇನೋ? ಅಷ್ಟು ಈಸಿಯಾಗಿ ಹೇಳೋದಕ್ಕಾಗಲ್ಲ ಕಣೋ. ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೆ, ಟೆನ್ಸ್ ಆಗ್ತಾರೆ. ಅದು ನನಗೆ ಯೋಚನೆ ಆಗಿರೋದು. ಇರು, ನನಗೊಂದು ಕನ್ಸಲ್ಟೆನ್ಸಿ ಅವ್ರು ಗೊತ್ತು, ಅವ್ರ ಹತ್ರ ಮಾತಾಡೋಣ. ಏನೋ ಒಂದು ಕೆಲಸ ಸಿಗುತ್ತೆ, ತಲೆ ಕೆಡ್ಸ್ಕೊಬ. ನನಗೆ ಯಾವ ಊರಿಗಾದರೂ ಓಕೆ, ನಾನು ಹೋಗೋದಕ್ಕೆ ರೆಡಿ ಇದ್ದೀನಿ. ಸಂಬಳನೂ ಅಷ್ಟೇ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅಡ್ಜಸ್ಟ್ ಮಾಡ್ಕೋತೀನಿ. ಅರ್ಜೆಂಟಾಗಿ ನನಗೊಂದು ಕೆಲಸ ಬೇಕಷ್ಟೆ. ಹೇಯ್, ಏನೋ ಮಗ ನೀನು ಅದೃಷ್ಟ ಬೆನ್ನು ಕಟ್ಕೊಂಡು ಅವಕಾಶಕ್ಕೋಸ್ಕರ ಊರೆಲ್ಲ ಓಡಾಡ್ತಾ ಇದೆಯಾ? ಏನು ಹೇಳ್ತಿದ್ಯಾ ಮಗ? ನಿಮ್ಮ ಭಾವ ನೋಡಿದ್ರೆ ದೊಡ್ಡ ಬಿಸ್ನೆಸ್ ಮ್ಯಾನ್. ನಿನಗೆ ಅಂತ ಹೇಳಿದ್ರೆ ದೊಡ್ಡ ಕಂಪ್ನಿನೇ ಓಪನ್ ಮಾಡ್ಕೊಡ್ತಾರಲ್ಲೋ. ಯಾರ್ದೋ ಕೈ ಕೆಳಗೆ ಕೆಲಸ ಮಾಡೋ ಬದಲು ಕಂಪ್ನಿ ಓನರ್ ಆಗೋ. ನಿಮ್ಮ ಭಾವಂಗೆ ಕೇಳು. ಇಲ್ಲ ಕಣ, ನನ್ನ ಭಾವ ಎಷ್ಟೇ ದೊಡ್ಡವರಾಗಿದ್ರು ನನಗೆ ಅವ್ರ ಹತ್ರ ಸಹಾಯ ಕೇಳೋದಕ್ಕೆ ಮನ್ಸು ಒಪ್ತಿಲ್ಲ. ಏನೇ ಮಾಡಿದ್ರು ಓನಾಗಿ ಮಾಡಬೇಕು. ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋ ಥರ ಆಗ್ಬೇಕು. ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಳಪ್ಪ. ಯಾರು ಬೇಡ ಅಂದಿದ್ದು? ಅವ್ರ ಹೆಲ್ಪ್ ತಗೋಂತ ಇದ್ದೀನಿ ಅಷ್ಟೇ. ಇಲ್ಲ, ನಾನು ಅದಕ್ಕೆ ರೆಡಿ ಇಲ್ಲ. ಅಲ್ವೋ, ಮುಂದಿನ ತಿಂಗಳು ಸಂಬಳ ಬರಲ್ಲ, ಅವಾಗ ಏನು ಹೇಳ್ತೀಯಾ? ನನಗೂ ಅದೇ ಟೆನ್ಷನ್ ಆಗಿರೋದು. ಅಷ್ಟರಲ್ಲಿ ಏನಾದರೂ ಮಾಡಲೇಬೇಕು, ಯಾವ್ದಾದ್ರು ಕೆಲಸ ಹುಡುಕ್ಲೇಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.